ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗ ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಇನ್ನೊಂದು ಯಾವ್ದಪ್ಪ ಅಂದ್ರ ITI ಒಳಗಡೆ ಬಹಳಷ್ಟು ಬೇಡಿಕೆ ಇರುವಂತಹ ಒಂದು ಟ್ರೇಡಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಆ ಟ್ರೇಡ್ ಯಾವ್ದಪ್ಪ ಅಂದ್ರ ಎಲೆಕ್ಟ್ರಿಷಿಯನ್ ಅಂತ ಹೇಳಿ ಒಂದು ಟ್ರೇಡ್ ಬರ್ತದ. ಸೊ ಈ ಟ್ರೇಡಿನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಇವತ್ತು ಕೊಡ್ತಾ ಇದೀವಿ. ಅದರ ಜೊತೆಗೇನೆ ಹಿಂದಿನ ವಿಡಿಯೋದಲ್ಲೂ ಕೂಡ ನಮ್ಮ ಜೊತೆ ಸಹಾಯ ಮಾಡಿರುವಂತ ಪ್ರಫುಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಜೊತೆ ಸೇರಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಸೊ ಈ ಒಂದು ಎಲೆಕ್ಟ್ರಿಷಿಯನ್ ಅಂತ ಹೇಳಿ ನಾವು ಬಹಳಷ್ಟು ಚರ್ಚೆಗೆ ಬಂದಿರುವಂತ ಒಂದು ಟಾಪಿಕ್ ಆಗಿರುತ್ತೆ, ಒಂದು ಟ್ರೇಡ್ ಸರ್ ಇದೆ. ITI ಒಳಗಡೆ ಬಹಳಷ್ಟು ಬೇಡಿಕೆ ಇರುವಂತಹ ಟ್ರೇಡ್ ಆಗಿದೆ. ಸೊ ಹಾಗಾದ್ರೆ ಈ ಒಂದು ಟ್ರೇಡಿನ ಬಗ್ಗೆ ಇವತ್ತು ನಾವು ಒಂದೊಂದಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಜನರಿಗೆ ತಿಳಿಸ್ತಾ ಹೋಗೋಣ. ಸೊ ಈ ಒಂದು ಟ್ರೇಡ್ ನ ಮಾಡ್ಬೇಕಾದ್ರ ಇದರ ಎಲಿಜಿಬಿಲಿಟಿ ಏನಿರ್ತದೆ ಸರ್? ಎಲಿಜಿಬಿಲಿಟಿ ಬಂದು 10th ಪಾಸ್ ಆಗಿರ್ಬೇಕು. ಓಕೆ, ಅಂದ್ರೆ ಫೇಲ್ ಆದ್ರೆ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ಲಾಸ್ಟ್ ಮಾಡಿದಾಗ ಕಂಪ್ಲೀಟ್ ITI ನ ಕಂಪ್ಲೀಟ್ ಆಗಿ ಮಾಡಿದಾಗ ಒಂದಿಷ್ಟು ಟ್ರೇಡ್ ಗಳ ಬಗ್ಗೆ ಹೇಳಿದ್ರು. ಅದರೊಳಗಡೆ SSLC ನ ನಾವು ಫೇಲ್ ಆದ್ರೂ ಕೂಡ ಟ್ರೇಡ್ಸ್ ಗಳನ್ನ ಮಾಡಬಹುದು ಅಂತ ಹೇಳಿದ್ರಿ. ಸೊ ಹಾಗಾದ್ರೆ ಈ ಒಂದು ಎಲೆಕ್ಟ್ರಾನಿಕ್ಸ್ ನ ಮಾಡ್ಬೇಕಾದ್ರ ಎಕ್ಸಾಕ್ಟ್ಲಿ ನಾವು SSLC ನ ಪಾಸ್ ಆಗಿರ್ಲೇಬೇಕು ಅಂತ ಹೇಳಲೇಬೇಕು. ಓಕೆ, ಅದ್ರ ಪಾಸ್ ಆಗಿದ್ರು ನಡೆಯುತ್ತೆ. ಅಂದ್ರೆ ಜಸ್ಟ್ ಪಾಸ್ ಆದ್ರೂ ಕೂಡ ನಾವು ಎಲೆಕ್ಟ್ರಿಷಿಯನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸಿನ ಡ್ಯೂರೇಷನ್ ಎಷ್ಟಿರ್ತಾರೆ, ಎಷ್ಟು ವರ್ಷ ಕಲಿಬೇಕು ಸರ್ ನಾವು ಇದನ್ನ? 2 years ಇರುತ್ತೆ. ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಅಂದ್ರೆ SSLC ಮೇಲೆ 2 years ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದಾಗ ವಿದ್ಯಾರ್ಥಿಗಳು ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ಫೇಸ್ ಮಾಡ್ಬೇಕ್ರಿ? ಅವರು ಎಷ್ಟು ಸಬ್ಜೆಕ್ಟ್ ಗಳು ಇರ್ತಾವು, ಯಾವ್ಯಾವ ಸಬ್ಜೆಕ್ಟ್ ಗಳು ಬರ್ತಾವ ಸರ್ ಇದ್ರೊಳಗೆ? ಫಸ್ಟ್ ಇಯರ್ ಏನು ಬರುತ್ತೆ, ಟ್ರೇಡ್ ಥಿಯರಿ ಅಂತ ಬರುತ್ತೆ, ಟ್ರೇಡ್ ಪ್ರಾಕ್ಟಿಕಲ್ ಅಂತ ಬರುತ್ತೆ, ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂತ ಬರುತ್ತೆ, ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಬರುತ್ತೆ, ಮತ್ತೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ ಬರುತ್ತೆ. ಓಕೆ, ಇವಷ್ಟು ಸಬ್ಜೆಕ್ಟ್ ಗಳು ನೀವು ಏನೋ ಫಸ್ಟ್ ಇಯರ್ ಒಳಗಡೆ ಕಲಿತೀರಾ. ಸೆಕೆಂಡ್ ಇಯರ್ ಒಳಗಡೆ ಯಾವ ಸಬ್ಜೆಕ್ಟ್? ಸೆಕೆಂಡ್ ಇಯರ್ ಒಳಗೆ ಅದೇ ಕಂಟಿನ್ಯೂ ಆಗುತ್ತೆ, ಸೇಮ್ ಸಬ್ಜೆಕ್ಟ್ ಗಳೇ ಇರುತ್ತೆ. ಸೊ ಈ ಸಬ್ಜೆಕ್ಟ್ ಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳಿ ಸರ್. ಅಂದ್ರೆ ಟ್ರೇಡ್ ಪ್ರಾಕ್ಟಿಕಲ್ ಅಥವಾ ಟ್ರೇಡ್ ಥಿಯರಿ ಅಂತಂದ್ರೆ ಏನ್ ಸರ್? ಟ್ರೇಡ್ ಪ್ರಾಕ್ಟಿಕಲ್ ಅಂತಂದ್ರೆ ಇವಾಗ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ಬೇಕಂದ್ರೆ ಇವಾಗ ಬಿಲ್ಡಿಂಗ್ ವೈರಿಂಗ್ ಮಾಡೋದಾಗ್ಲಿ, ಮತ್ತೆ ಒಂದೊಂದು ಫ್ಯೂಸಸ್ ಇದ್ದು ವೈರಿಂಗ್ ಹೆಂಗ್ ಮಾಡ್ಬೇಕು, ಮನಿಗ್ ವೈರಿಂಗ್ ಹೆಂಗ್ ಮಾಡ್ಬೇಕು, ಫ್ಯಾನ್ ಗೆ ಕನೆಕ್ಷನ್ ಹೆಂಗ್ ಮಾಡ್ಬೇಕು, ಮತ್ತೆ ಅದರದ್ದು ವೋಲ್ಟೇಜ್ ಎಷ್ಟು ಚೆಕ್ ಮಾಡ್ಬೇಕು, ಆ ರೀತಿ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಡಿಟೇಲ್ಸ್ ಆಗಿ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತೀವಿ. ಈ ಎಂಪ್ಲಾಯ್ಮೆಂಟ್ ಸ್ಕಿಲ್ ಅಂತಂದ್ರೆ ಸರ್? ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತಂದ್ರೆ ಇವಾಗ 2 ವರ್ಷ ಮುಗಿಸಿದ ನಂತರ 2 ವರ್ಷ ಫಸ್ಟ್ ಇಯರ್ ಇರುತ್ತೆ, ಸೆಕೆಂಡ್ ಇಯರ್ ಇರುತ್ತೆ. ಆ ಡ್ಯೂರೇಷನ್ ಒಳಗಡೆ ಅಂದ್ರೆ ನಾವು ಫ್ಯಾಕ್ಟರಿಯಲ್ಲಿ ನಾವು ಯಾವ ರೀತಿ ನಾವು ಸೇಫ್ಟಿ ಮೆಜರ್ಸ್ ಯೂಸ್ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ನಾವು ಗೆಸ್ಚರ್ ನಮ್ದು ಯಾವ ರೀತಿ ನಮ್ದು ಡ್ರೆಸ್ ಕೋಡ್ ಇರ್ಬೇಕು, ಯಾವ ರೀತಿ ನಮ್ದು ಇಂಗ್ಲಿಷ್ ಕಮ್ಯುನಿಕೇಶನ್ಸ್ ಇರಬೇಕು, ಮತ್ತೆ ನಾವು ಯಾವ ರೀತಿ ಕಂಪ್ನಿ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಯಾವ ರೀತಿ ಬಿಹೇವಿಯರ್ ಮಾಡಬೇಕು ಅಂತ ಎಂಪ್ಲಾಯಬಿಲಿಟಿ ಸ್ಕಿಲ್. ಅಂದ್ರೆ ಇದು ಯಾವ ಒಬ್ಬ ಕೆಲಸಗಾರ ಅಥವಾ ಎಂಪ್ಲಾಯಿ ಏನ್ ಕೆಲಸ ಮಾಡ್ತಿರ್ತಾನಲ್ಲ ಅವನ ಒಂದು ಸೆಲ್ಫ್ ಬಿಹೇವಿಯರ್ ಅಥವಾ ಡಿಸಿಪ್ಲಿನ್ ಅನ್ನ ಕಲಿಸುವಂತ ಕೋರ್ಸ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೇನೆ. ಸೊ ಅದಾದ್ಮೇಲೆ ಇದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರಿ. ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂದ್ರೆ ಏನ್ ಸರ್? ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂತಂದ್ರೆ ಇವಾಗ ಬೇಸಿಕಲಿ ಏನಂದ್ರೆ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಪ್ಲಸ್ ಎಡಿಷನ್, ಸಬ್ಸ್ಟ್ರಾಕ್ಷನ್. ಇವಾಗ ಅವನು ಕೆಲಸ ಈಗ ಸಪೋಸ್ ಅವನು ಸ್ವಂತ ಬಿಸ್ನೆಸ್ ಮಾಡಬಹುದು, ಜಾಬಿಗೂ ಹೋಗ್ಬೋದು, ಸ್ವಂತ ಬಿಸ್ನೆಸ್. ಈ ಸ್ವಂತ ಬಿಸ್ನೆಸ್ ಮಾಡ್ಬೇಕಂದ್ರೆ ಲೆಕ್ಕನೂ ಬರ್ತಿರ್ಬೇಕಲ್ಲ ಅವನಿಗೆ. ಸೊ ಆ ರೀತಿ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂತಂದ್ರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಅಂತ ಬೇಸಿಕ್ಸ್ ಇರುತ್ತೆ. ಅಂತ ಈಗ ಮೆಡಿಕಲ್ ಮಾಡಿದವ್ರಿಗೆ, ಇದು PUC ಮಾಡಿದವ್ರಿಗೆ ಆ ರೀತಿ ಇರೋದಿಲ್ಲ. ಸೊ ಬೇಸಿಕ್ ಆಗಿ ಏನ್ ಕಲಿಬೇಕು ಅದನ್ನ ಕಲಿಸ್ತೀರ ಅಂತ ಹೇಳ್ತೇವೆ. ಸೊ ಆಮೇಲೆ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಅಂತ ಹೇಳಿದ್ರಿ. ಸೊ ಅದ್ರೊಳಗಡೆ ಏನ್ ಮಾಡ್ತಾರೆ ಇವರು ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಒಳಗಡೆ? ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತಂದ್ರೆ ಇವಾಗ ಅವರು ಎಲೆಕ್ಟ್ರಿಷಿಯನ್ ಅಂತ ಬೇಸಿಕಲಿ ಎಲೆಕ್ಟ್ರಿಷಿಯನ್ ಅಂತ ಬಂದ್ಮೇಲೆ ಈಗ ಬಿಲ್ಡಿಂಗ್ ಲೇಔಟ್ಸ್ ಇರುತ್ತೆ. ಈಗ ಸಿವಿಲ್ ದವರು ಲೇಔಟ್ಸ್ ಹಾಕಿ ಕೊಟ್ಟಿರ್ತಾರೆ. ಅವ್ರದ್ದು ಯಾವ್ಯಾವ ಎಲ್ಲೆಲ್ಲಿ ಕನೆಕ್ಷನ್ಸ್ ಬರ್ಬೇಕು, ಯಾವ್ದು ರೀತಿ ಇದು ಲೈಟಿಂಗ್ ಫಿಟ್ಟಿಂಗ್ಸ್ ಬರ್ಬೇಕು, ಬೋರ್ಡ್ಸ್ ಎಲ್ಲಿ ಬರ್ಬೇಕು, ಮತ್ತೆ UPS ಎಲ್ಲಿ ಕುಂದಿರ್ಬೇಕು, ಆ ರೀತಿಗೆ ಒಂದು ಡಯಾಗ್ರಾಮ್. ಅಂದ್ರೆ ಈಗ ನಾವು ಹೊಸ ಮನೆ ಕಟ್ಟಿದ್ವಿ ಅಂತಂದ್ರ ಅದ್ರೊಳಗಿರುವಂತ ಸ್ವಿಚ್ ಬೋರ್ಡ್ ಅಥವಾ ಬಟನ್ಸ್ ಅಥವಾ ವೈರ್ ಯಾವ ಒಂದು ಏರಿಯಾದೊಳಗಡೆ ಪಾಸ್ ಆಗ್ಬೇಕು ಅಥವಾ ಅದರದ್ದು UPS ಯಾವ ಏರಿಯಾ ಕುಂದಿರ್ಬೇಕು, ಎಲ್ಲ ಒಂದು ಎಲೆಕ್ಟ್ರಿಷಿಯನ್ ಪ್ಲಾನ್ ಅನ್ನ ಹಾಕ್ಲಿಕ್ಕೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಲ್ಲಿ ನಾವು ಅದನ್ನ ಕಲಿತೀವಿ. ಇದೆ ಅಂತ ಹೇಳ್ತಾ ಇದ್ರೆ. ಸೊ 2 ವರ್ಷನೂ ಸೇಮ್ ಇರ್ತಾವ ಅಂತ? 2 ವರ್ಷನೂ ಸೇಮ್. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ್ವಿ ನಾವು. ನಮಗೆ ಈಗ ಏನಾದ್ರು ಇದ್ರೊಳಗಡೆ ಪ್ರಾಕ್ಟಿಕಲ್ ಅಥವಾ ಒಂದು ಇಂಟರ್ನ್ಶಿಪ್ ತರ ಏನಾದ್ರು ಇರ್ತದ ಅಂತ ಕೇಳ್ತಾ ಇದ್ದೀನಿ. ಇಂಟರ್ನ್ಶಿಪ್ ಅಂತ ಬಂದ್ಬಿಟ್ಟು ಅಪ್ರೆಂಟಿಸ್ ಆಗಲೇ ಶಿಶಿಕ್ಷು ತರಬೇತಿ ಅಂತ ಓದ್ಸೋ ವಿಡಿಯೋದಲ್ಲಿ ನಾ ಹೇಳಿದ್ದೆ. ಶಿಶಿಕ್ಷು ತರಬೇತಿ ಅಂತಂದ್ಮೇಲೆ ಇವಾಗ ಯಾವ್ದಾದ್ರು ಎಲೆಕ್ಟ್ರಿಷಿಯನ್ ಅಂತ ಬಂದ್ಮೇಲೆ
ಇವಾಗ ಎಸಿ ಎಸಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಾಗಲಿ, ಓಕೆ. ರೆಫ್ರಿಜರೇಷನ್ ಕಂಪ್ನಿಗಳಾಗಲಿ, ಮತ್ತೆ ಇದು ಯಾವುದು ಫ್ರಿಡ್ಜ್ ಆಟೋಮೊಬೈಲ್ಸ್ ಅಲ್ಲಿ ವೈರಿಂಗ್ ಹಾರ್ನೆಸ್ ಅಂತ ಬರುತ್ತೆ. Okay. ವೈರಿಂಗ್ ಹಾರ್ನೆಸ್ ಅಲ್ಲಿ ಅವರು ಕಂಪ್ಲೀಟ್ ಏನು ಬಾಡಿ ಕಾರ್ ಬಾಡಿ ಒಳಗಡೆ ಎಲೆಕ್ಟ್ರಿಕಲ್ ವೈರಿಂಗ್ಸ್ ಏನೇನ್ ಬರ್ತಾವಲ್ಲ ಅದನ್ನ ಅವ್ರು ಮಾಡ್ಕೋಬಹುದು. ಅದನ್ನ ಟ್ರೈನಿಂಗ್ ಪಡ್ಕೋಬಹುದು ಅವರು ಅಪ್ರೆಂಟಿಸ್ಶಿಪ್ ಅಲ್ಲಿ. ಓಕೆ. ಸೊ ಈ ತರ ನಿಮ್ಗೆ ಅವಕಾಶಗಳು ಇರ್ತಾವ ಅಂತ ಹೇಳ್ತಾ ಇದ್ರ. ಹೌದು. ಸೊ ಅದಾದ್ಮೇಲೆ ಅಂದ್ರೆ ಇದ್ರದ್ದು ಟ್ರೈನಿಂಗ್ ಮುಗಿತಪ್ಪ, ಟ್ರೈನಿಂಗ್ ಅಥವಾ ಇಂಟರ್ನ್ಶಿಪ್ ಮುಗಿತಂತಂದಾಗ ಸೊ ಇದ್ರ ಒಂದು ಜಾಬ್ ಅಪರ್ಚುನಿಟೀಸ್ ಗಳು ಯಾವ ತರ ಇರುತ್ತೆ ಸರ್? ಈ ಕೋರ್ಸ್ ನ ಎಲೆಕ್ಟ್ರಿಷಿಯನ್ ಸ್ಪೆಸಿಫಿಕ್ ಆಗಿ ಮುಗಿಸಿದಾಗ ನಾವ್ ಏನೇನ್ ಕೆಲಸ ಮಾಡಬಹುದು? ಅಂದ್ರೆ ಎಲೆಕ್ಟ್ರಿಷಿಯನ್ ಮುಗಿದ ನಂತರ ನಿಮಗೆ ಇವ ಎಲೆಕ್ಟ್ರಿಷಿಯನ್ ದವ್ರಿಗೆ KPTCL ಆಗಲಿ, ಎಸ್ಕಾಮ್, ಬೆಸ್ಕಾಮ್, ಮತ್ತೆ ಇವನ್ RRB ದಲ್ಲೂ ರೈಲ್ವೆದಲ್ಲೂ ಎಲೆಕ್ಟ್ರಿಕಲ್ ಐಟಮ್ಸ್ ಇದು ಮಾಡೋದಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಅದು ಅಂದ್ರೆ ವೈರಿಂಗ್ಸ್ ಇರುತ್ತೆ, ಟ್ರೈನ್ ಅಲ್ಲೂ ಇರುತ್ತೆ, ಅಲ್ಲೂ ಕರೀತಾರೆ. ಗೌರ್ಮೆಂಟ್ ಇದು ಇರುತ್ತೆ. ಮತ್ತೆ ಎಲೆಕ್ಟ್ರಿಷಿಯನ್ ಮಾಡಿದವರು ಇಲ್ಲ ನಾ ಜಾಬ್ ಹೋಗಲ್ಲ ಅಲ್ಲಿ ದೂರ ಆಗುತ್ತೆ ಆ ರೀತಿ ಅಂತ ಅನ್ನೋರು ತಾವು ಸ್ವಂತ ಬೇಕಾದ್ರೂ ಬಿಸ್ನೆಸ್ ಕೂಡ ಶಾಪ್ ಮಾಡ್ಬೋದು. ಅಂದ್ರೆ ಈಗ ನೀವ್ ಹೇಳ್ತಿದ್ರೆ KB ಒಳಗಡೆ ಹೆಸ್ಕಾಮ್, ಬೆಸ್ಕಾಮ್ ಈ ತರ ಕೆಲಸನೂ ಕೂಡ ಎಲೆಕ್ಟ್ರಿಷಿಯನ್ ಮಾಡಬಹುದು. ಅಥವಾ RRB ಒಳಗಡೆ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗಡೆ ನೀವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬಹುದು. ಸೊ ನಾನು ಕೆಲಸ ಮಾಡಾಕ ಬರದೆ ಬೇರೆಯವ್ರ ಕೇಳಿ ಕೆಲಸ ಮಾಡಕ್ ಇಷ್ಟ ಇಲ್ಲ, ಅದು ನಾನು ಗೌರ್ಮೆಂಟ್ ಜಾಬ್ ಆಗ್ಲಿಲ್ಲ ಅಂತ ಅಂದ ಮೇಲೂ ಕೂಡ ನಾವು ಓನ್ ಬಿಸ್ನೆಸ್ ಹಾಕುವ ಅಂತ ಹೇಳ್ತಾರೆ. ಮಾಡ್ಕೋಬಹುದು. ಓಕೆ. ಸೊ ಈಗ ನಾವೇನಾದ್ರೂ ಕೆಲಸ ಮಾಡ್ತಾ ಇದ್ವಿ ಅಥವಾ ಏನೋ ಪ್ರೈವೇಟ್ ಕಂಪನೀಸ್ ಒಳಗಡೆ ಕೆಲಸ ಮಾಡ್ತಾ ಇದ್ವಿ, ಸೊ ನಮ್ಗೆ ಸ್ಯಾಲರಿ ಏನ್ ಸ್ಕೇಲ್ ಇರುತ್ತೆ ಸರ್ ಇದ್ರೊಳಗೆ? ಸ್ಯಾಲರಿ ಬಂದ್ಬಿಟ್ಟು 15ರಿಂದ 25ವರೆಗೂ ಇರುತ್ತೆ. ಫ್ರೆಶರ್ಸ್ ಗೆ ಬಹಳಷ್ಟು ಉತ್ತಮವಾದ ಸ್ಯಾಲರಿ ತಗೋಬಹುದು, ಹ್ಯಾಂಡ್ಸಮ್ ಸ್ಯಾಲರಿ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ಮೇಲೆ ಎಕ್ಸ್ಪೀರಿಯನ್ಸ್ ಆದಂಗ ಅವ್ರದ್ದು ಇಂಕ್ರಿಮೆಂಟ್ ಇನ್ನೊಂದು ಅವ್ರಿಗೆ ಏನಿರುತ್ತೆ OT ಅಂತ ಬರುತ್ತೆ, ಓವರ್ ಟೈಮ್ ಅಂತ ಬರುತ್ತೆ. ಓವರ್ ಟೈಮ್ ಮಾಡಿದಾಗ ಪರ್ ಅವರ್ 130, 150 ಅಂದ್ರೆ ಡಿಫರೆಂಟ್ ಕಂಪನೀಸ್ ಮೇಲೆ ಡಿಫರೆಂಟ್ ಆಗಿರುತ್ತೆ. ಸೊ ಈ ತರ ಅವಕಾಶಗಳು ಬಹಳಷ್ಟು ಇದಾವ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಬಗ್ಗೆ ಹೇಳಿದ್ರಿ ಸರ್ ನೀವಾಗ. ಸೊ ಈ ಒಂದು ಕೋರ್ಸ್ ಒಳಗಡೆ ವಿದ್ಯಾರ್ಥಿಗಳು ಅಡ್ಮಿಷನ್ ತಗೋಬೇಕಾದ್ರೆ ಯಾವ ತರ ತಗೋಬಹುದು? ಪ್ರೈವೇಟ್ ಕಾಲೇಜಸ್ ಒಳಗಡೆ ಯಾವ ತರ ಅಡ್ಮಿಷನ್ ತಗೋಬಹುದು ಇವರು? ಅದಕ್ಕೆ ಏನಾದ್ರು ಅಡ್ಮಿಷನ್ ಪೋರ್ಟಲ್ ಇದೆ ಅಥವಾ ಅಪ್ಲಿಕೇಶನ್ ಏನಾದ್ರು ಹಾಕ್ಬೇಕಾ, ಅಥವಾ ಗವರ್ಮೆಂಟ್ ಸೀಟ್ ಏನಾದ್ರು ಮಾಡ್ಬೇಕಂತ ಹೇಳ್ತಾರೆ ವಿದ್ಯಾರ್ಥಿಗಳು, ಅವ್ರಿಗೆ ಯಾವ ತರ ಅವಕಾಶಗಳು ಇರ್ತಾವ ಇದ್ರೊಳಗಡೆ? ಇವಾಗ ಗೌರ್ಮೆಂಟ್ ITI ಕಾಲೇಜಲ್ಲಿ ಅವ್ರಿಗೆ ಸೀಟ್ ಬೇಕಂತಂದ್ರೆ ಮೊದಲು 10th ಮುಗಿದ್ಮೇಲೆ ಒಂದು ಅಡ್ಮಿಷನ್ ಸ್ಟಾರ್ಟ್ ಆಗ್ತಲ್ಲ, ಅಡ್ಮಿಷನ್ ಸ್ಟಾರ್ಟ್ ಪ್ರೊಸೆಸ್ ಆಗಕ್ಕಿಂತ ಮುಂಚೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಂತ ತಗೊಂತಾರೆ. ಎಂಟ್ರೆನ್ಸ್ ಎಕ್ಸಾಮ್ ಬರ್ಬಿಟ್ಟು ಅಲ್ಲಿ ನೀವು ಇಷ್ಟು ಪರ್ಸೆಂಟೇಜ್ ಕಟ್ ಆಫ್ ಇರುತ್ತೆ, ಆ ಕಟ್ ಆಫ್ ಅಲ್ಲಿ ನೀವು ಇದಾದ್ರೆ ಗೌರ್ಮೆಂಟ್ ITI ದಲ್ಲಿ ನಿಮಗೆ ಸೆಲೆಕ್ಷನ್ ಆಗ್ಬಹುದು. ಇನ್ ಕೇಸ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಂತಂದ್ಮೇಲೆ ನೀವು ಪ್ರೈವೇಟ್ ITI ದಲ್ಲಿ ನೀವು ಹೋಗಿ ನಿಮ್ದು SLC ಏನು ರಿಸಲ್ಟ್ ಬಂದಿರುತ್ತಲ್ಲ ಅದನ್ನ ತಗೊಂಡೋಗಿ ನೀವು ಅಡ್ಮಿಷನ್ ಮಾಡ್ಕೋಬಹುದು. ಅಂದ್ರೆ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಒಂದು ಪ್ರೈವೇಟ್ ಕಾಲೇಜಸ್ ಅಡ್ಮಿಷನ್ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ನಾವು ಮಾಡಿದ್ವಿ ಅಥವಾ ಮಾಡಕತ್ತಿದ್ವಿ. ಸೊ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗೇನಾದ್ರು ಔಟ್ ಆಫ್ ಕಂಟ್ರಿ ಜಾಬ್ ಅಪರ್ಚುನಿಟಿಗಳು ಕೂಡ ಇದ್ರೊಳಗಡೆ ಇದಾವ ಇಲ್ಲ ಅಂತ ವಿದ್ಯಾರ್ಥಿಗಳ ಡೌಟ್ ಇರ್ತದೆ ಸರ್. ಆತರ ಏನಾದ್ರು ಅವಕಾಶಗಳು ಇದಾವ ಒಂದು ಎಲೆಕ್ಟ್ರಿಷಿಯನ್ ಕೋರ್ಸ್ ನ ಮುಗಿಸಿದ ಮೇಲೆ? ಅಂದ್ರೆ ತಕ್ಷಣ ಸಿಗೋದಿಲ್ಲ. 2 years ಮುಗಿಸಿದ ನಂತರ ಒಂದು ವರ್ಷ ಅವರು ಇಲ್ಲಿ ಸ್ವಲ್ಪ ಟ್ರೈನ್ ಅಪ್ ಆದ್ಮೇಲೆ ಆಮೇಲೆ ಅಬ್ರಾಡ್ಗೆ ಹೋಗ್ಬೋದು ಅವರು. ಅಂದ್ರೆ ದುಬೈ ಕಂಟ್ರೀಸ್, ದುಬೈ, ಕುವೈತ್ ಅಲ್ಲೆಲ್ಲ ಹೋಗ್ಬೋದು. ಅಲ್ಲಿ ಕೂಡ ಅವಕಾಶಗಳು ಇರ್ತಾವ, ಅವಕಾಶಗಳು ಜಾಸ್ತಿ ಇರ್ತವೆ. ಸೊ ಅಂದ್ರೆ ಈಗ ಈ ವಿದ್ಯಾರ್ಥಿಗಳು ಇಂಡಸ್ಟ್ರಿಯಲ್ ಮಾಡೋದು ಉತ್ತಮನೋ ಅಥವಾ ಏನ ಸ್ವಂತ ಓನ್ ಬಿಸ್ನೆಸ್ ಹಾಕೋದು ಉತ್ತಮ ಸರ್? ಅಂದ್ರೆ ಬೇಸಿಕಲಿ ಬಂದ್ಬಿಟ್ಟು ಅದು ಡಿಪೆಂಡಿಂಗ್ ಅಪಾನ್ ಟ್ರೈನೀಸ್ ಅಥವಾ ಸ್ಟೂಡೆಂಟ್ಸ್ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ ಅಷ್ಟೇ ಇದ್ದಾರೆ, ನಾನು ಎಲ್ಲಿ ಹೊರಗಡೆ ಹೋಗಕ್ಕಾಗಲ್ಲ, ಅವ್ರನ್ನೂ ನೋಡ್ಕೋಬೇಕು ಅಂತ ಅಂದವರು ಎಲೆಕ್ಟ್ರಿಷಿಯನ್ ಮಾಡುವರು ಒಂದು ಸ್ವಂತ ವರ್ಕ್ಶಾಪ್ ಇದು ಏನೋ ಶಾಪ್ ಹಾಕೋಬಹುದು. ಶಾಪ್ ಅಲ್ಲಿ ಇವಾಗ ಫ್ಯಾನ್ ಇದರಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಏನೇನ್ ಇದಾವಲ್ಲ ಅವ್ನ ಹಾಕೊಂಡು ಇರ್ಬೋದು. ಮತ್ತೆ ಇನ್ನೊಂದು ಕಾಂಟ್ರಾಕ್ಟ್ ಲೈಸೆನ್ಸ್ ಸಿಗುತ್ತೆ ಅವ್ರಿಗೆ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಲೈಸೆನ್ಸ್ ಸಿಗುತ್ತೆ ಅವ್ರಿಗೆ. ಇವಾಗ KB ಇಂದ ಕಾಂಟ್ರಾಕ್ಟ್ ಕೊಡ್ತಾರೆ. ಸೊ ಅದು ಆ ಆಪರ್ಚುನಿಟಿ ಕೂಡ ಎಲೆಕ್ಟ್ರಿಷಿಯನ್ ಅಲ್ಲಿ ಇದೆ. ಸೊ ಇಷ್ಟೆಲ್ಲ ಅವಕಾಶಗಳು ಒಂದು ಎಲೆಕ್ಟ್ರಿಷಿಯನ್ ಕೋರ್ಸ್ ಅನ್ನ ಮಾಡಿದಾಗ ಇರ್ತಾವ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಒಂದು ಎಲೆಕ್ಟ್ರಿಷಿಯನ್ ಕೋರ್ಸ್ ನ ಸರ್ಚ್ ಮಾಡ್ತಾ ಇದೀರಲ್ಲ, ಸೊ ಅಂದ್ರೆ ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡ್ಬೇಕು ನಾವು ITI ಒಳಗಡೆ ನಂದು SSLC ಮುಗಿದಿದೆ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇರ್ತೀರಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಸರ್ ನಂಬರ್ ಕೊಟ್ಟಿದ್ದೀನಿ, ಹಾಗೆ ನಮ್ಮ ಚಾನಲ್ ಕೂಡ ನಂಬರ್ ಕೊಟ್ಟಿರ್ತೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಲೆಕ್ಟ್ರಿಷಿಯನ್ ಮಾಡ್ಬೇಕು ಅನ್ಕೊಂಡಿರಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕಾಲೇಜಸ್ ಗಳನ್ನ ಸಜೆಷನ್ ಮಾಡ್ತೀವಿ. ಅದೇ ರೀತಿ ನಮ್ಮ ಕಾಲೇಜು ಕೂಡ ನೀವು ಬರ್ತಿದ್ರೆ ನಮ್ಮ ಕಾಲೇಜು ಕೂಡ ನೀವು ಬರ್ಬೋದು. ಸೊ ನೀವುಗಳ ಅಡ್ಮಿಷನ್ಗಳು ಈಗ ಆಲ್ರೆಡಿ ಓಪನ್ ಆಗಿದಾವೆ. ಸೊ ನೀವು ಕೂಡ ನಮ್ಮ ಕಡೆ ಅಡ್ಮಿಷನ್ ಮಾಡ್ಬೋದು. ಸೊ ಹಾಗಾದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ.
ನಮ್ಮ ಜೊತೆ ಪ್ರಫುಲ್ ಪೆನ್ನಗುಂಡಿ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಸೊ ಹಾಗಾದ್ರೆ ನಮ್ಮ ಚಾನಲ್ ಅಲ್ಲಿ ಯಾರಾದ್ರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಯಾರೆಲ್ಲ ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ ಮಾಡ್ಬೇಕನ್ನುವಂತ ಅವಕಾಶಗಳನ್ನ ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. Thank you for watching this video and please do subscribe our channel. Thank you.